ಬೆಂಗಳೂರು ಪ್ರತಿಷ್ಠಿತ ಬಸವಗುಡಿ ನಿಜಗುಣ ಕಲ್ಯಾಣ ಮಂಟಪದಲ್ಲಿ ನಿನ್ನೆ ಇವತ್ತು ಇಷ್ಟಲಿಂಗ ಮಹಾಪೂಜೆ ಮತ್ತೆ ಪ್ರವಚನ ಆಧ್ಯಾತ್ಮಿಕ ಚಿಂತನೆಗಳು ಎಲ್ಲ ನಡೆದಿದೆ. ಕಾರ್ಯಕ್ರಮದ ಬಗ್ಗೆ ತಾವು ಹೇಳಿ ಸರ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಷಾಢ ಮಾಸದಲ್ಲಿ ಪಂಚಪೀಠದ 3 ಪೀಠದ ಜಗದ್ಗುರು ಮಹಾಸನ್ನಿಧಿಯವರು ಸುಮಾರು ವರ್ಷಗಳಿಂದ ಆಷಾಢ ಮಾಸದಲ್ಲಿ ಇಷ್ಟಲಿಂಗ ಮಹಾಪೂಜೆ ಧರ್ಮ ಜನಜಾಗೃತಿ ಸಮಾರಂಭವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೊದಲನೇದಾಗಿ ರಂಭಾಪುರಿ ಪೀಠದ ಜಗದ್ಗುರುಗಳು ವಿಜಯನಗರದ ಸುಜ್ಞಾನ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ 5 ದಿನಗಳ ಕಾಲ ಅತ್ಯದ್ಭುತವಾಗಿ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ತದನಂತರ ಗುರುಪೂರ್ಣಿಮೆಯ ಅಂಗವಾಗಿ ಶ್ರೀಶೈಲ ಜಗದ್ಗುರುಗಳವರ ಇಷ್ಟಲಿಂಗ ಪೂಜೆ ಧರ್ಮ ಜನಜಾಗೃತಿ ಸಮಾರಂಭ 5 ದಿನಗಳವರೆಗೆ ನಡೆಯಿತು. ಅದೇ ರೀತಿ ಉಜ್ಜಯಿನಿ ಜಗದ್ಗುರುಗಳವರ ಆಷಾಢ ಮಾಸದ ಇಷ್ಟಲಿಂಗ ಮಹಾಪೂಜೆ ಮತ್ತು ಜನಜಾಗೃತಿ ಧರ್ಮ ಸಮಾರಂಭ ಬೆಂಗಳೂರಿನ ಬಸವನಗುಡಿಯ ನಿಜಗುಣ ಕಲ್ಯಾಣ ಮಂಟಪದಲ್ಲಿ 2 ದಿನಗಳ ಕಾಲ ಸರ್ವಾಂಗ ಸುಂದರವಾಗಿ ನೆರವೇರಿತು. ಈ 3 ಜಗದ್ಗುರುಗಳು ಸಮಾಜಮುಖಿಯಾಗಿ, ಅದರಲ್ಲೂ ಇಂದಿನ ಪ್ರಸ್ತುತ ಸಮಾಜಕ್ಕೆ ಬಹಳ ಅನಿವಾರ್ಯವಾಗಿ ಈ ಕಾರ್ಯಕ್ರಮ ಬೇಕಾಗಿದೆ. ಇವತ್ತು ಪ್ರಸ್ತುತ ಜಗತ್ತೇನಾಗಿದೆ ಅಂದ್ರೆ, ಜಗತ್ತು ವಿಸ್ಮಯ, ಮೌಲ್ಯಗಳು ಮಾಯ, ಸಮಾಜಕ್ಕೆ ಗಾಯ, ಎಲ್ಲಿದೆ ನ್ಯಾಯ ಅನ್ನೋ ಒಂದು ಮಾತಿದೆ. ಸಮಾಜದ ಎಲ್ಲ ಸಮಸ್ಯೆಗಳಿಗೆ ಆ ಅಜ್ಞಾನವನ್ನ ಹೊರದೋಡಿಸಿ ಜ್ಞಾನವನ್ನ ನೀಡುವಂತಹ ಒಂದು ವಿಶೇಷವಾದಂತ ಶಕ್ತಿ ಯಾರಿಗಿದೆ ಅಂದ್ರೆ ಗುರುಗಳಿಗಿದೆ. ಅದರಲ್ಲೂ ವೀರಶೈವ ಲಿಂಗಾಯತ ಧರ್ಮದಲ್ಲಿ 3 ತತ್ವತ್ರಯಗಳಿವೆ. ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳು. ಇದು ಪ್ರತಿಯೊಬ್ಬರೂ ಅದನ್ನು ತಿಳಿದುಕೊಳ್ಳಬೇಕಾದ ಅಗತ್ಯ ಇದೆ. ಅದರಲ್ಲಿ ಅಷ್ಟಾವರಣದಲ್ಲಿ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ ಇವೆಲ್ಲವನ್ನ, ಅದರಲ್ಲೂ ವೀರಶೈವ ಧರ್ಮದ ಒಂದು ಸದ್ಗ್ರಂಥ ಯಾವುದು ಅಂದ್ರೆ ಸಿದ್ಧಾಂತ ಶಿಖಾಮಣಿ. ಆ ಸಿದ್ಧಾಂತ ಶಿಖಾಮಣಿಯಲ್ಲಿ 21 ಪರಿಚ್ಛೇದಗಳಿವೆ, 101 ಸ್ಥಳಗಳಿವೆ ಮತ್ತು 1330 ಶ್ಲೋಕಗಳಿವೆ. ಇಡೀ ವೀರಶೈವ ಧರ್ಮದ ಸಾರ ಒಂದು ರೀತಿ ಸಾಗರ, ಅದು ಒಂದು ರೀತಿ ಸಿಂಧು. ನಾವೆಲ್ಲರೂ ಭಕ್ತರು ಒಂದೊಂದು ಬಿಂದು. ಈ ಬಿಂದು ಆ ಸಿಂಧುವಿನಲ್ಲಿ ಮಿಂದು ಸದಾ ಆಗಬೇಕು ಸಮಾಜದಲ್ಲಿ ಎಲ್ಲರ ಜೊತೆ ಬಂದು. ಒಂದೊಂದು ವಿಚಾರಗಳು ಹೇಳ್ತಾ ಹೋದ್ರೆ ಸಾಗರದಷ್ಟಿದೆ. ಅದರಲ್ಲೂ ಗುರುಪೂರ್ಣಿಮೆಯ ಅಂಗವಾಗಿ ಎಲ್ಲ ಗುರುಗಳು, ಅದರಲ್ಲೂ ಶ್ರೀಶೈಲ ಜಗದ್ಗುರುಗಳು ವ್ಯಾಸ ಪೂರ್ಣಿಮೆಯ ಬಗ್ಗೆ ಇವತ್ತು ಆಗಸ್ಟ್ 2ನೇ ತಾರೀಕು ನಮ್ಮ ವಿಜಯವಾಣಿಯ ಸುದ್ದಿ ಸಂಪಾದಕರಾದಂತಹ ಪ್ರಶಾಂತ್ ರಿಪ್ಪನ್ಪೇಟೆಯವರು ಅತ್ಯದ್ಭುತವಾದಂತಹ ವಿಚಾರಗಳನ್ನ ವೇದವ್ಯಾಸರು ರಚಿಸಿರುವಂತ 18 ಶಿವ ಪುರಾಣಗಳಲ್ಲಿ ವೀರಶೈವ ಧರ್ಮದ ಒಂದು ಪ್ರಾಮುಖ್ಯತೆಯನ್ನ, ಹಿರಿಮೆ ಗರಿಮೆಯನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಬೇಕಾದಷ್ಟಿದೆ ಬಂಧುಗಳೇ. ಹಾಗಾಗಿ ವೀರಶೈವರಾದಂತವರು ಯಾವಾಗಲೂ ಅಂಗದ ಮೇಲೆ ಲಿಂಗವಿರಬೇಕು, ಅಣಿಯಲ್ಲಿ ವಿಭೂತಿ ಇರಬೇಕು, ರುದ್ರಾಕ್ಷಿ ಇರಬೇಕು. ಅದರಲ್ಲೂ ಗುರುವಿನ ಮಹತ್ವ, ಹರ ಮುನಿದರೆ ಗುರು ಕಾಯುವ, ಗುರು ಮುನಿದರೆ ಹರ ಕಾಯೋದಿಲ್ವಂತೆ. ಹಾಗಾಗಿ ಎಲ್ಲ ಯುಗಗಳಲ್ಲೂ ಕೂಡ ಗುರುವಿನ ಪಾತ್ರ ಬಹಳ ಮುಖ್ಯ ಆಗ್ತದೆ. ಅಲ್ಲಮ ಪ್ರಭುಗಳ ಒಂದು ವಚನ ಹೇಳಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜೇಂಕಿಸಿ ಅಂದ್ರೆ ಕಣ್ಣು ಬಿಟ್ರೆ ಜೇಂಕಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ ಅನ್ನೋ ಮಾತನ್ನ ಅಲ್ಲಮ ಪ್ರಭುಗಳು ಉಲ್ಲೇಖ ಮಾಡ್ತಾರೆ. ಕೊನೆಗೆ ಬಸವಣ್ಣವ್ರು ಹೇಳ್ತಾರೆ ಗುರುಗಳ ಬಗ್ಗೆ, ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡುಗೆಯ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು. ಗುರು ಅಂದ್ರೆ ಜ್ಞಾನ. ಆ ಗುರು ಅಜ್ಞಾನವನ್ನ ಕಳೆದು ಜ್ಞಾನವನ್ನ ನೀಡುವ, ಬೆಳಕನ್ನು ನೀಡುವ ಆ ಶಿವನ ತದ್ರೂಪವೇ ಗುರು. ಹೀಗೆ ಬೇಕಾದಷ್ಟು ವಿಚಾರ ಹೇಳ್ಬೋದು. ಕೊನೆಗೊಂದು ಒಂದು ವಚನವನ್ನ ನಾನು ಉಲ್ಲೇಖ ಮಾಡಿ ನನ್ನ ಮಾತಿಗೆ ವಿರಾಮವನ್ನ ಕೊಡ್ತೇನೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ,
ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡ ನೋಡಯ್ಯ. ಇಂತಹ ವಿಚಾರಗಳು ಬೇಕಾದಷ್ಟಿದೆ. ಬಸವಣ್ಣನವರು 1426 ವಚನಗಳನ್ನ ರಚನೆ ಮಾಡಿದ್ದಾರೆ. ನಾವು ವೀರಶೈವ ಧರ್ಮೀಯರು ಸದಾ ಅಂಗದ ಮೇಲೆ ಲಿಂಗ ಇರಬೇಕು. ಇಷ್ಟಲಿಂಗ ಪೂಜೆಯನ್ನ ನಿಷ್ಠೆಯಿಂದ ಮಾಡಿದರೆ ಜೀವನದ ಅನಿಷ್ಟಗಳು ದೂರ. ಹೀಗೆ ಬೇಕಾದಷ್ಟು ವಿಚಾರಗಳಿದೆ. ಇಷ್ಟೊಂದು ಅವಕಾಶವನ್ನ ನೀಡಿದ್ದಕ್ಕೆ ತಮಗೆಲ್ಲರಿಗೂ ವಂದಿಸಿ, ನನ್ನ ಪರಿಚಯ ಆಗಲೇ ನಿಮ್ಗೆ ಹೇಳಿದ್ದೇನೆ ಇಂದಿನ ಒಂದು ವಾಹಿನಿಯಲ್ಲಿ. ನನ್ನ ಹೆಸರು ಪ್ರೊಫೆಸರ್ ಶಿವಕುಮಾರ. ಇದೇ ಪಕ್ಕದ BMS ಮಹಿಳಾ ಕಾಲೇಜಿನಲ್ಲಿ 35 ವರ್ಷಗಳ ಕಾಲ ವಾಣಿಜ್ಯ ಅಧ್ಯಾಪಕನಾಗಿ ಸೇವೆಯನ್ನ ಸಲ್ಲಿಸಿ ವೃತ್ತಿಯಿಂದ ನಿವೃತ್ತಿಯಾಗಿ ಸಾಮಾಜಿಕ ಜೀವನದಲ್ಲಿ ತೊಡಗಿಸಿಕೊಂಡು ಯಾವಾಗಲೂ ಗುರುಗಳ ದರ್ಶನ, ಪಾದ ಸ್ಪರ್ಶನ ನಮಗೆ ಸದಾ ಹರ್ಷಣ. ಸಮಾಜಕ್ಕೆ ನೀಡುತ್ತಿದ್ದಾರೆ ನಮ್ಮ ಗುರುಗಳು ಸದಾ ಮಾರ್ಗದರ್ಶನ ಅನ್ನೋ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮವನ್ನ ನೀಡುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸಕಲ ಸನ್ಮಂಗಳಾನಿ ಭವಂತು. ಇಷ್ಟ ಕಾಮ್ಯಾರ್ಥ ಪ್ರಾಪ್ತಿ ಸಿದ್ಧಿರಸ್ತು. ಶ್ರೀರಸ್ತು. ಶುಭಮಸ್ತು. ಸರ್ವರಿಗೂ ಶುಭರಾತ್ರಿ.